ಇದಕ್ಕೆ ಅನಿಸುತ್ತೆ ದೊಡ್ಡವರು ಮಂಗ್ ಆಡಬಾರ್ದು ಅಂತಾರೆ. ಬಟ್ ಪರವಾಗಿಲ್ಲ. ಈ ರೆಸಿಪಿನ ನೀವು ಒಂದು ಸತಿಗೆ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ನಾನು ಹೇಳಲ್ಲ, ಯಾಕಂದರೆ ಬೈಸ್ಕೋತೀರ. ನಾನು ಮಾಡಿ ವೇಸ್ಟ್ ಮಾಡಾಯಿತು. ಲಸ್ಸಿ ಮಾಡೋಣ ಅಂತೇಳ್ಬಿಟ್ಟು ಹೀಗೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ. ಮಾಡೋಣ ಅಂತೇಳ್ಬಿಟ್ಟು ಮೊಸರಲ್ಲಿ ಸಕ್ಕರೆ ಮತ್ತು ಐಸ್ ಕ್ಯೂಬ್ನ ಹಾಕಿ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ಭಾಗ ಮಾಡಿಕೊಂಡು, ಇದು ರೋಬ್ಜಾ ಬರುತ್ತಲ್ವ, ಫ್ರೂಟ್ಸ್ ರೋಬ್ಜಾ ಅದು ಮತ್ತು ಬ್ಲೂಬೆರ್ರಿ ಇರುತ್ತಲ್ವ ಯೋಗರ್ಟು, ಅದರಲ್ಲಿ ಮಾಡೋದು. ಲಸ್ಸಿ ಬೇರೆ ಬೇರೆ ಫ್ಲೇವರಲ್ಲಿ ಮಾಡ್ತಾರೆ, ಮ್ಯಾಂಗೋ ಅದು ಇದು ಅಂತ. ಬಟ್ ಈಗ ಮ್ಯಾಂಗೋ ಸೀಸನ್ ಏನಿಲ್ವಲ್ಲ, ಹಾಗಾಗಿ ಇದನ್ನು ನೋಡಿದೆ ಮಾಡೋಣ ಅಂತೇಳ್ಬಿಟ್ಟು 2 ಭಾಗ ಮಾಡಿಕೊಂಡು ರೋಬ್ಜಾನ 2 ಸ್ಪೂನು ಒಂದು ಬೌಲಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಇನ್ನೊಂದರಲ್ಲಿ ಯೋಗರ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಇದು ಯೋಗರ್ಟ್ ಹಾಕಿ ಮಾಡಿತ್ತು ತುಂಬಾ ಚೆನ್ನಾಗಿತ್ತು ತಿನ್ನೋಕ್ಕೆ, ಎಲ್ಲರೂ ಇಷ್ಟಪಟ್ಟರು. ಬಟ್ ಇದು ರೋಬ್ಜಾ ಹಾಕಿ ಮಾಡಿದ್ದು ನಮಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಬೇರೆಯವ್ರಿಗೆ ಇಷ್ಟ ಆಗುತ್ತಂಗೋ ಅದು ಹಾಕಿದ್ದಾದ್ಮೇಲೆ ಮೊಸರೆಲ್ಲ ನೀರು ಥರ ಒಂಥರ ತೆಳುವಾಗಿ ಫ್ಲೇವರೇ ನಮ್ಗೆ ಇಷ್ಟ ಆಗಲಿಲ್ಲ. ಅದು ಯಾರೂ ತಿನ್ನಲೂ ಇಲ್ಲ ಕೂಡ. ಇನ್ನೊಂದು ಯೋಗರ್ಟ್ ಹಾಕಿ ಬ್ಲೂಬೆರ್ರಿದು ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು, ಎಲ್ಲರೂ ತಿಂದರು. ಇದು ನೋಡಿ ಇದು ವೇಸ್ಟ್ ಆಗೋಯಿತು. ಒಂದು ಕಪ್ಪು ಮೊಸರು ಅಂದರೆ ಲಸ್ಸಿ. ನೀವು ಈ ರೆಸಿಪಿನ ನೀವು ಟ್ರೈ ಮಾಡಬೇಕು.